ನಮ್ಮ ಕರ್ನಾಟಕದಲ್ಲಿ ಬೈಬ್ಯಾಕ್ ಆಪ್ಷನ್ಸು ಆಲ್ಮೋಸ್ಟ್ ಅಲ್ಲ ಯಾರ ಹತ್ರನೂ ಇಲ್ಲ. ನಾವು ಯಾಕೆ ಮಾಡ್ತಿದ್ದೀವಿ, ಯಾಕೆ ಕೊಡ್ತಾ ಇದ್ದೀವಿ ಅಂತಂದರೆ, ಈಗ ನೋಡಿ ಭಾಳಷ್ಟು ಜನ ಮಹಿಳೆಯರದು ಒಂದು ಡಿಮಾಂಡ್ ಇತ್ತು. ತುಂಬ ಜನ ಇಲ್ಲ ರೀ, ನಾವು ಮನೆಯಲ್ಲಿ ಕುತ್ಕೊಂಡು ಏನಾದರೂ ಕೆಲಸ ಮಾಡ್ತೀವಿ, ನಮಗೇನಾದರೂ ಉದ್ಯೋಗಾವಕಾಶ ಇದ್ರೂ ಕೊಡಿ, ಮಿಷನ್ ನಾವು ಪರ್ಚೇಸ್ ಮಾಡ್ತೀವಿ, ರಾ ಮೆಟೀರಿಯಲ್ ಪರ್ಚೇಸ್ ಮಾಡ್ತೀವಿ, ನಮಗೆ ಮಾರ್ಕೆಟಿಂಗ್ ಮಾಡೋಕ್ಕಾಗ್ತಾ ಇಲ್ಲ, ಭಾಳ ತೊಂದರೆ ಆಗ್ತಿದೆ, ಭಾಳ ಸಮಸ್ಯೆ ಆಗ್ತಿದೆ ಮಾರ್ಕೆಟಿಂಗಿಂದು. ಗ್ರಾಮೀಣ ವರ್ಗದ ಮಹಿಳೆಯರಿರ್ಬೋದು ಅಥವಾ ನಗರ ಪ್ರದೇಶದಲ್ಲಿರ್ಬೋದು, ಪಟ್ಟಣ ಪ್ರದೇಶದಲ್ಲಿರ್ಬೋದು, ಈ ಥರ ಲಾಂಗ್ ಕಟನ್ ನಾವು ಕೊಡ್ತೀವಿ, ಉದ್ದ ಬತ್ತಿನ. ಇದನ್ನೇನು ಮಾಡಬೇಕು ಅಂದರೆ 4 ರಿಂದ 4.5 ಇಂಚು ಈ ಥರ ಕಟ್ ಮಾಡ್ಕೋಬೇಕು. ಫಸ್ಟು ಇದು 1, 2, 3, 4 ಅಂದರೆ ಇದರಿಂದ 1, 4 ಇದನ್ನು ನೀವು ಮಾಡಿಕೊಂಡ್ರೆ ಸಾಕು. ಈ ಥರ ರೆಡಿಯಾಗಿ ಬತ್ತಿ ಬರುತ್ತೆ. ಇದು ಎಷ್ಟು ಅವರ್ಸ್ ಮಟ್ಟ ಉರಿತೈತಿ ಸರ್? ಇದು ಅಂದ್ರೆ ಮಷಿನ್ ಸ್ಟಾರ್ಟ್ ಇರಬೇಕು ಮೇಡಮ್. ನೀವು 1 ಅವರ್ ಅಂತಂದಲ್ಲ, 8 ಅವರ್ ಅಂತಂದಲ್ಲ, ನೀವು 10 ಅವರ್ಸ್ ಮಾಡ್ಕೋಬಹುದು, 12 ಅವರ್ಸ್ ಮಾಡ್ಕೋಬಹುದು ಪ್ರತಿದಿನ. ಆಮೇಲೆ ಈಗ ಒಬ್ಬರೇ ಮಾಡ್ಬೇಕು ಅಂತಂದೇನಿಲ್ಲ, ಮನೆಯಲ್ಲಿ 2-3 ಜನ ಇದ್ರೂ ಕೂಡ ನೀವು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಮನೆ ಕರೆಂಟ್ಗೆ ನಡೆಯುವಂಥದ್ದು. ಇದಕ್ಕೆ ಯಾವ ಲೈಸೆನ್ಸು ಬೇಕಾಗಿಲ್ಲ, ಯಾವ ಪರ್ಮಿಷನು ಬೇಕಾಗಿಲ್ಲ. ಇದು ಮನೆ ಯಾವ ಮೂಲೆಯಲ್ಲಾದರೂ ಇಟ್ಕೋಬೋದು. ಒಂದು ಸಣ್ಣ ಟೇಬಲ್ ಮೇಲೆ ಆಯಿತು. ಇದು 2x2, ಭಾಳ ಸಿಂಪಲ್ ಇದೆ, ಭಾಳ ಈಸಿ ಇದೆ. ಒಂದು ಟೇಬಲ್ ಮೇಲೋ ಅಥವಾ ಮನೇಲಿ ನಾನು ಟೇಬಲ್ ಮೇಲೆ ಕುತ್ಕೊಳಕ್ಕಾಗಲ್ಲಪ್ಪ, ನಾನು ನೆಲದ ಮೇಲೆ ಕುತ್ಕೊಂಡು ವರ್ಕ್ ಮಾಡ್ತೀನಿ, ನೆಲದ ಮೇಲೆ ಕುತ್ಕೊಂಡು ಇಟ್ಕೊಂಡು ನೀವು ವರ್ಕ್ ಮಾಡ್ಕೋಬಹುದು ಆರಾಮಾಗಿ. ಓಕೆ, ಈ ತರ ಪಾಕೆಟ್ ಮಾಡಿ ನಿಮ್ಗೆ ಕೊಡ್ಬೇಕು. ಹೌದು, 10 ಗ್ರಾಮ್ ಪ್ಯಾಕೆಟ್ ಮಾಡ್ಕೊಡ್ಬೇಕು. ಅವರು 10 ಗ್ರಾಮ್ ಅಂತಂದಾಗ ಅವ್ರಿಗೆ ವೇವಿಂಗ್ ಮಾಡಕ್ಕೆ, ತೂಕ ಮಾಡಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ. ಹೌದು, ಅದ್ರ ಸಲುವಾಗಿ ಈ ಪ್ರಾಡಕ್ಟ್ ಅನ್ನು ನಾವು ಕೊಡ್ತಾ ಇರೋದು. ಓಕೆ ಓಕೆ. ಆಮೇಲೆ ಆಕ್ಚುಲಿ ಪ್ರಾಡಕ್ಟ್ ಅನ್ನ ಈ ತರ ಇಟ್ಟು ಹಿಂಗ್ ತೂಕ ಮಾಡೋ ಹಾಗಿಲ್ಲ. ಒಂದು ಬುಟ್ಟಿ ತಗೊಂಡು, ಪ್ಲಾಸ್ಟಿಕ್ ಬುಟ್ಟಿ ತಗೊಂಡು ಅದ್ರಲ್ಲಿ ಹಾಕಿ ಈ ತರ 10 ಗ್ರಾಮ್ ಮಾಡ್ಕೊಂತ ನಮಗೆ ಕೊಟ್ಟೆ ಅಂದ್ರೆ ನಾವು ಬೈಬ್ಯಾಕ್ ತಗೊಳ್ತೀವಿ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಫಾರೂಕ್. ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಮತ್ತೊಂದ್ಸಲ ನಾವು ಲೋಟಸ್ ಇಂಡಸ್ಟ್ರಿಗೆ ಬಂದಿದ್ದೀವಿ. ಇವತ್ತು ಸ್ನೇಹಿತರೆ ನಿಮಗೆ ನಾವು ತೋರಿಸ್ತಾ ಇರೋದು ಬೈಬ್ಯಾಕ್ ಬಿಸ್ನೆಸ್. ನಿಮಗೆ ಹತ್ತಿ ಬತ್ತಿದು, ನಿಮಗೆ ಹತ್ತಿ ಬತ್ತಿ ಬೈಬ್ಯಾಕ್ ಬಿಸ್ನೆಸ್ ಮಾಡಬೇಕಂತ ಹೇಳಿ ಸ್ನೇಹಿತರೆ ಈ ಫ್ಯಾಕ್ಟ್ರಿಗೆ ನೀವು ವಿಸಿಟ್ ಮಾಡ್ಬೋದು. ಈ ಫ್ಯಾಕ್ಟ್ರಿದಲ್ಲಿ ನಿಮಗೆ ಪೇಪರ್ ಪ್ಲೇಟ್ ಅಷ್ಟೇ ಇಲ್ಲ, ನಿಮಗೆ ಅಗರಬತ್ತಿನೂ ಬೈಬ್ಯಾಕ್ ಇದೆ. ತುಂಬ ಸುಮಾರು ಬಿಸ್ನೆಸ್ನೂ ಬೈಬ್ಯಾಕ್ ಎಲ್ಲ ಬೇಕಂತ ಹೇಳಿ ಸ್ನೇಹಿತರೆ ಇಲ್ಲೇ ವಿಸಿಟ್ ಮಾಡ್ಬೋದು. ಈ ಥರ ನೀವು ಬಂತ ನಿಮ್ಗೆ ಎಲ್ಲ ಟ್ರೈನಿಂಗ್ನ ಮಾಹಿತಿ ನಾವು ಕೊಡ್ತಾರೆ, ಯಾವ ಥರ ಇದೆ ಏನಿದೆ ಅದೇ ಥರ ಇಲ್ಲೇನು ಎಲ್ಲ ನೀವು ಮಷಿನ್ ಎಲ್ಲ ನೋಡ್ಕೋಬೋದು ಸ್ನೇಹಿತರೆ. ಇಲ್ಲಿ ನಿಮಗೆಲ್ಲ ಪೇಪರ್ ಪ್ಲೇಟಿನ ಮಷಿನ್ ಅದಾವೆ, ನಿಮಗೆ ಅಗರಬತ್ತಿದು ಮಷಿನ್ ಇದೆ, ಇದರಲ್ಲಿ ನಿಮಗೆ ಹತ್ತಿ ಬತ್ತಿದು ಇದೆ. ಇಲ್ಲಿ ಅಗರಬತ್ತಿ ಮಷಿನ್ ನೋಡ್ಕೋಬೋದು ಸ್ನೇಹಿತರೆ. ಈ ಥರ ಎಲ್ಲ ಮಷಿನ್ಸ್ ಅದಾವೆ. ಇಲ್ಲೇ ನಿಮಗೆ ಕೆಲಸನೂ ಮಾಡ್ತಾ ಇದ್ದಾರೆ, ನೋಡ್ಕೋಬೋದು. ಎಲ್ಲ ಹೆಣ್ಮಕ್ಳು ಕೆಲಸನ ಮಾಡ್ತಾ ಇದ್ದಾರೆ. ಈ ಥರ ನೀವು ಎಲ್ಲ ಕೆಲಸ ಮಾಡಿ, ನಿಮ್ಮ ಮನೆಯಲ್ಲಿ ಕೆಲಸ ಮಾಡಿ ನೀವು ಒಂದು ಒಳ್ಳೆಯ ಉದ್ಯೋಗನ ಮಾಡ್ಕೋಬೋದು ಸ್ನೇಹಿತರೆ. ನೀವು ಯಾವುದು ನೀವು ಇವ್ರ ಹತ್ರ ನೀವು ಮಷಿನ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಬೈಬ್ಯಾಕ್ನ ಇರುತ್ತೆ. ಅದು ಯಾವ ಬೈಬ್ಯಾಕ್ ಇದೆ ಅದನ್ನು ತಿಳ್ಕೊಳ್ಳೋಣ. ಇವತ್ತು ನಾವು ತೋರಿಸ್ತಾ ಇರೋದು ನಿಮಗೆ ಹತ್ತಿ ಬತ್ತಿನ. ಸ್ನೇಹಿತರಿಗೆ ಸರ್ಗೆ ಬೆಟ್ಟಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಸರ್ ನಮಸ್ಕಾರ. ಸರ್ ನಮಸ್ತೆ, ಬನ್ನಿ. ಮತ್ತೊಂದ್ಸಲ ಲೋಟಸ್ ಇಂಡಸ್ಟ್ರಿಗೆ ನಾವು ಬಂದಿದ್ದೀವಿ. ಎಸ್, ನೀವು ಮತ್ತೆ ಬೈಬ್ಯಾಕ್ ಬಿಸ್ನೆಸ್ ಬಗ್ಗೆ ಒಂದು ವಿಡಿಯೋ ಇದೆ, ಮಾಡೋದಿದೆ, ಬರ್ರಿ ಅಂತ ಹೇಳಿದ್ರೆ ಹೌದು, ಅದರ ಸಲುವಾಗಿ ಬಂದಿದ್ದೀವಿ. ಇನ್ನೂ ಒಂದ್ಸತ ನಮ್ಮ ವ್ಯೂವರ್ಸ್ಗೆ ನಿಮ್ಮ ಪರಿಚಯನ ಕೊಡ್ಬಿಡಿ ಸರ್. ನಮ್ದು ಲೋಟಸ್ ಇಂಡಸ್ಟ್ರಿ ಅಂದ್ಬಿಟ್ಟು 12 ವರ್ಷದಿಂದ ನಾವು ಈ ಫೀಲ್ಡ್ ನಲ್ಲಿ ಇದ್ದೀವಿ. ಆಮೇಲೆ ಬೆಂಗಳೂರಿನಲ್ಲಿ ಸಿದ್ಧಾರೂಢ ಎಂಟರ್ಪ್ರೈಸಸ್ ಅಂತ ಇದೆ. ಆಮೇಲೆ ತಾರಿಯಾಳದಲ್ಲಿ ವಿರಾಜ್ ಗ್ಲೋಬಲ್ ಮಷಿನರಿ ಅಂತ ನಮ್ದು ಇನ್ನೊಂದು ರೊಟ್ಟಿ ಮಿಷನ್ ಫ್ಯಾಕ್ಟರಿ ಇದೆ. ಟೋಟಲ್ 3 ಇಂಡಸ್ಟ್ರಿ ಇದಾವೆ ನಮ್ಮ. ಓಕೆ ಸರ್. ಸರ್, ಯಾಕಂದ್ರೆ ಇವತ್ತು ಬೈಬ್ಯಾಕ್ ಅಂತ ಹೇಳಿ ನೀವು ಇದು ಕರೆದಿದ್ರೆ ಯಾರು ಇಲ್ಲೇ ಬೈಬ್ಯಾಕ್ ಕೊಡಲ್ಲ, ಬಟ್ ನಿಮ್ಮ ಉದ್ದೇಶ ಇದು ಬೈಬ್ಯಾಕ್ ಯಾಕೆ ಸ್ಟಾರ್ಟ್ ಮಾಡಿದ್ದೀರಾ ಸರ್? ಹೌದು, ನಮ್ಮ ಹುಬ್ಳಿ ಅಂತಂದಲ್ಲ, ನಮ್ಮ ಉತ್ತರ ಕರ್ನಾಟಕದಲ್ಲೇ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಬೈಬ್ಯಾಕ್ ಆಪ್ಷನ್ಸು ಆಲ್ಮೋಸ್ಟ್ ಅಲ್ಲ ಯಾರ ಹತ್ರನೂ ಇಲ್ಲ. ನಾವು ಯಾಕೆ ಮಾಡ್ತಿದ್ದೀವಿ, ಯಾಕೆ ಕೊಡ್ತಾ ಇದ್ದೀವಿ ಅಂತಂದರೆ, ಈಗ ನೋಡಿ ಭಾಳಷ್ಟು ಜನ ಮಹಿಳೆಯರದು ಒಂದು ಡಿಮಾಂಡ್ ಇತ್ತು. ತುಂಬ ಜನ ಇಲ್ಲ ರೀ, ನಾವು ಮನೆಯಲ್ಲಿ ಕುತ್ಕೊಂಡು ಏನಾದರೂ ಕೆಲಸ ಮಾಡ್ತೀವಿ, ನಮಗೇನಾದರೂ ಉದ್ಯೋಗಾವಕಾಶ ಇದ್ರೂ ಕೊಡಿ, ಮಿಷನ್ ನಾವು ಪರ್ಚೇಸ್ ಮಾಡ್ತೀವಿ, ರಾ ಮೆಟೀರಿಯಲ್ ಪರ್ಚೇಸ್ ಮಾಡ್ತೀವಿ, ನಮಗೆ ಮಾರ್ಕೆಟಿಂಗ್ ಮಾಡೋಕ್ಕಾಗ್ತಾ ಇಲ್ಲ, ಭಾಳ ತೊಂದರೆ ಆಗ್ತಿದೆ, ಭಾಳ ಸಮಸ್ಯೆ ಆಗ್ತಿದೆ ಮಾರ್ಕೆಟಿಂಗಿಂದು. ಗ್ರಾಮೀಣ ವರ್ಗದ ಮಹಿಳೆಯರಿರ್ಬೋದು ಅಥವಾ ನಗರ ಪ್ರದೇಶದಲ್ಲಿರ್ಬೋದು, ಪಟ್ಟಣ ಪ್ರದೇಶದಲ್ಲಿರ್ಬೋದು, ಅಥವಾ ಹಳ್ಳಿಗಳಲ್ಲೂ ಎಲ್ಲರದು ಇದೇ ಪ್ರಾಬ್ಲಮ್ಮು. ಯಾಕಂದರೆ ಸಮಸ್ಯೆ ಏನಾಗುತ್ತೆ ಅಂತಂದರೆ, ಈಗ ನೋಡಿ ಯಾರೇ ಆಗಲಿ ಆಲ್ಮೋಸ್ಟ್ ಅಲ್ಲಿಗೆ ಲೇಡೀಸು ಹೊರಗಡೆ ಹೋಗಿ ವರ್ಕ್ ಮಾಡೋದು ತುಂಬಾ ಕಷ್ಟ ಇವತ್ತಿನ ಕಾಲದಲ್ಲಿ. ಒಬ್ಬೊಬ್ರು ಹೊರಗಡೆ ಕಳಿಸ್ತಾರೆ, ಒಬ್ಬೊಬ್ರು ಕಳ್ಸಲ್ಲ. ಆಮೇಲೆ ಇವತ್ತಿನ ಸಮಾಜ, ಇವತ್ತಿನ ಸ್ಥಿತಿಗತಿ, ಇವತ್ತಿನ ಜನ ಸ್ವಲ್ಪ ಹೌದು ಅಷ್ಟು ಸರಿ ಇಲ್ಲ, ತುಂಬಾ ವರ್ಸ್ಟ್ ಆಗ್ಬಿಟ್ಟಿದೆ.
ಹಾಗಾಗಿ ಆ ಪ್ರಾಬ್ಲಮ್ನಿಂದ ಆ ತೊಂದರೆಯಿಂದ ಜನ ನಮ್ಮನ್ನ ತುಂಬಾ ಜನ ಕೇಳ್ಕೊಂಡ್ ಬರ್ತಿದ್ರು. ಅದರಲ್ಲೂ ಮಹಿಳೆಯರು ಎಸ್ಪೆಷಲ್ ಆಗಿ ನಮಗೇನಾದ್ರೂ ಉದ್ಯೋಗಾವಕಾಶ ಕೊಡಿ, ನಾವು ಮನೆಯಿಂದ ಹೊರಗಡೆ ಹೋಗಕ್ ಆಗ್ತಿಲ್ಲ, ಆಮೇಲೆ ನಮ್ಮನ್ನು ಮನೇಲಿ ಕಳ್ಸಲ್ಲ ಎಲ್ಲೂ, ನಾವು ಮನೆಯಲ್ಲೇ ಕುತ್ಕೊಂಡು ಏನಾದ್ರು ಮಾಡುವಂತ ಬಿಸ್ನೆಸ್ ನಮಗೆ ಇದು ಮಾಡ್ಕೊಡಿ ಅಂತಂದು. ಹಾಗಾಗಿ ನಾವು ನಮ್ಮ ಬ್ರದರ್ ನವೀನ್ ಕುಮಾರ್ ಅಂತ ಇದ್ದಾರೆ, ನವೀನ್ ಸರ್, ನಾವು ಅವರು ಕೂಡಿ ಇದನ್ನೊಂದು ಎಲ್ಲ ಪ್ಲಾನ್ ಮಾಡ್ಕೊಂಡ್ವಿ. ನಮ್ಮೆಲ್ಲ ಬ್ರದರ್ಸ್ಗಳು ಎಲ್ಲ ಸೇರ್ಕೊಂಡು ಒಂದೇನಾದ್ರೂ ಹಂಗಾರೆ ಈ ನಿಟ್ಟಿನಲ್ಲಿ ಜನರಿಗೆ ಒಂದು ಅನುಕೂಲ ಮಾಡೋಣ, ಒಂದು ಸಮಾಜಕ್ಕೆ ಏನಾದ್ರೂ ಒಂದು ಒಳ್ಳೇದನ್ನ ಮಾಡೋಣ ಅಂತ ಅನ್ನೋ ದೃಷ್ಟಿಯಿಂದ ನಾವು ಇದನ್ನ ಕಲ್ಪನೆ ಮಾಡ್ಕೊಂಡು ಇದನ್ನ ಸ್ಟಾರ್ಟ್ಅಪ್ ಮಾಡ್ಕೊಂಡ್ವಿ. ಸರ್, ನೀವು ಬೈಬ್ಯಾಕ್ ಬಿಸ್ನೆಸ್ ಅಂತ ಕೊಡ್ತಾ ಇದ್ದೀರಲ್ಲ, ಅದ್ರಾಗ ಯಾವ ಇದೆ ಸರ್ ನಿಮ್ಮ ಹತ್ರ ಬೈಬ್ಯಾಕ್? ನೋಡಿ, ಬೈಬ್ಯಾಕ್ ನಮ್ಮ 3 ಬೈಬ್ಯಾಕ್ ಬಿಸ್ನೆಸ್ ಇದಾವೆ. ಒಂದು ಅಗರಬತ್ತಿದಿದೆ, ಒಂದು ಪೇಪರ್ ಪ್ಲೇಟ್ ಮಷಿನ್ ಇದೆ, ಅದನ್ನು ನಾವು ಬೈಬ್ಯಾಕ್ ತಗೊಳ್ತಿದೀವಿ. ಆಮೇಲೆ ಪ್ಲಸ್ ಬತ್ತಿ ಮಿಷನ್, ಲಾಂಗ್ ಕಾಟನ್ ವೀಕ್ ಅಂತ ಕರಿತೀವಲ್ಲ, ಅದು ಕೂಡ ನಾವು ತಗೊಳ್ತಿದೀವಿ. ಇವು 3 ನಾವು ಒಟ್ಟೊಟ್ಟಿಗೆ ಬೈಬ್ಯಾಕ್ ತಗೊಳ್ತಿದೀವಿ. ಒಂದು ಲೋಟಸ್ ಇಂಡಸ್ಟ್ರಿಯಿಂದ, ಸಿದ್ಧಾರೂಢ ಎಂಟರ್ಪ್ರೈಸಸ್ ಬೆಂಗಳೂರಿಂದ ನಾವೊಂದು ಈ ನಾಡಿನ ಜನತೆಗೆ, ಈ ನಾಡಿನ ಜನರಿಗೆ ಒಂದು ಸುವರ್ಣಾವಕಾಶ ಕಲ್ಪಿಸಿದ್ದೇವೆ. ಅದನ್ನ ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಿ, ಎಲ್ಲರೂ ಅದನ್ನ ಉಪಯೋಗ ತಗೊಳ್ಳಿ ಅಂತ ಈ ನಿಟ್ಟಿನಲ್ಲಿ ನಾನು ಒಂದು ಮನವಿ ಮಾಡ್ಕೊಳ್ತೀನಿ. ಈಸಿ ಆಗುತ್ತೆ ಸರ್, ಯಾಕಂತ ಹೇಳಿದ್ರೆ ಹೊರಗಡೆ ಹೋಗಿ ಮಾರ್ಕೆಟ್ ಮಾಡುವುದು ತಪ್ಪತ್ತೆ. ಯಾಕಂದ್ರೆ ಹೊರಗಡೆ ಹೋಗಿ ಅವ್ರ ಮಾರ್ಕೆಟ್ ಫಸ್ಟ್ ಸ್ಟಾರ್ಟಿಂಗ್ ಮಾಡ್ಬೇಕಂತ ಹೇಳಿದ್ರೆ ಸೇಲ್ ಆಗಲ್ಲ. ಯಾಕಂದ್ರೆ ಪ್ರೊಡಕ್ಷನ್ ಅವ್ರ ಮನೆಯಲ್ಲಿ ಕುಂತ ಇಬ್ರು ಮಾಡ್ಬೋದು, ಬಟ್ ಹೋಗಿ ಮಾರ್ಕೆಟ್ ದಲ್ಲಿ ಸೇಲ್ ಮಾಡ್ಬೇಕಂತ ಆಗಲ್ಲ. ಬಟ್ ಬೈಬ್ಯಾಕ್ ಇತ್ತಂದ್ರೆ ಅವ್ರು ಈಸಿಯಾಗಿ ಮಾಡ್ಕೋಬಹುದು. ಯಾಕಂದ್ರೆ ಒಳ್ಳೆ ಒಂದು ಅವಕಾಶ ಇದೆ ಅವ್ರಿಗೆ. ಒಂದು ಬೈಬ್ಯಾಕ್ ಬಿಸ್ನೆಸ್ ಅಂತ ಹೇಳಿದ್ರೆ ಎಲ್ಲರೂ ಮನೆಯಲ್ಲಿ ಕುಂತ ಆರಾಮಾಗಿ, ತಮ್ಮ ಮನೆಯಲ್ಲಿ ಕುಂತ ಆರಾಮಾಗಿ ಈಸಿನ ರೆಡಿ ಮಾಡ್ಕೊಂಡ್ ಬಂದು ನಿಮ್ಗೆ ಕೊಟ್ಟ ಅಂದ್ರೆ ನೀವು ಯಾವ್ದ್ರ ಅವ್ರು ಕೊಟ್ಟಂದ್ರೆ ಬೈಬ್ಯಾಕ್ ನ ತಗೋತೀರಾ ಸರ್? ಖಂಡಿತ. ಈಗ ನೋಡಿ, ಅಗರಬತ್ತಿ, ಆಮೇಲೆ ಬತ್ತಿ ಮಿಷನ್, ಆಮೇಲೆ ಪೇಪರ್ ಪ್ಲೇಟ್, ಇವು 3 ಬೈಬ್ಯಾಕ್ ತಗೊಳೋದ್ರಿಂದ ಅವ್ರವ್ರ ಬಜೆಟ್, ಅವ್ರವ್ರ ಕೆಪಾಸಿಟಿ, ಅವ್ರಿಗೆ ಯಾವ ತರ ಇನ್ವೆಸ್ಟ್ಮೆಂಟ್ ಇದೆ, ಯಾವ್ದನ್ನ ಬಂದು ನಮ್ಮ ಹತ್ರ ಕುತ್ಕೊಂಡು ಮಾತಾಡಿದಾಗ ನಾವು ಆ ವಾತಾವರಣಕ್ಕೆ ಅವ್ರಿಗೆ ಯಾವ್ದು ಸೂಟ್ ಆಗುತ್ತೋ, ಯಾವ ಬಿಸ್ನೆಸ್ ಆಗುತ್ತೋ, ಯಾವ್ದು ಹೆಲ್ಪ್ ಆಗುತ್ತೋ ಅದನ್ನ ನಾವು ಮಾಡ್ಕೊಡಕ್ ರೆಡಿ. ಅವ್ರಿಗೇನು ಅನುಕೂಲ ಯಾವ್ದಾಗತ್ತೆ, ಈಸಿನು ಯಾವ್ದಾಗತ್ತೆ, ಹೌದು, ಅವ್ರಿಗೆ ಯಾವ್ದು ಈಸಿ ಆಗುತ್ತೋ ಅದನ್ನ ಮಾಡ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಅವ್ರ ಮನಿ ಸ್ವಲ್ಪ ದೊಡ್ಡದಿದೆ ಅಂತ ಹೇಳಿದ್ರೆ ಒಂದ್ ದೊಡ್ಡ ಬಿಸ್ನೆಸ್ ಮಾಡ್ಕೋಬಹುದು. ಅಗರಬತ್ತಿದಾಯ್ತು, ಪೇಪರ್ ಪ್ಲೇಟ್ ಇಲ್ಲ, ನಮ್ಮ ಮನಿ ಚಿಕ್ಕ ಇದೆ, ಅದರಲ್ಲಿ ಬೇಕಂತ ಹೇಳಿ ನಾವು ಹತ್ತಿ ಬತ್ತಿದ ಮಾಡ್ಕೋಬಹುದು. ಇವತ್ತು ಕರ್ನಾಟಕದಲ್ಲಿ ಬಹಳ ತೊಂದರೆ ಇರೋದು, ಬಹಳ ಪ್ರಾಬ್ಲಮ್ ಇರೋದು ಅಂದ್ರೆ ಎಲ್ಲರದು ಸಮಸ್ಯೆ. ನಾವು ಮಿಷನ್ ತಗೊಂತೀವಿ, ಪರ್ಚೇಸ್ ಮಾಡ್ತೀವಿ, ರಾ ಮೆಟೀರಿಯಲ್ ತಗೊಂತೀವಿ, ಮಾರ್ಕೆಟಿಂಗ್ ಅಂದ್ರೆ ಹಾವು ಕಂಡ್ರೆ ಬೆಚ್ಚ ಬಿದ್ದಂಗೆ ಬೀಳ್ತಾರೆ ಆ ನಿಟ್ಟಿನಲ್ಲಿ. ಯಾಕಂದ್ರೆ ಯಾರು ಬಿಸ್ನೆಸ್ ಫೀಲ್ಡ್ ಇಂದ ಬಂದಿರಲ್ಲ, ಎಲ್ಲ ಕೃಷಿ ಇದರ ಸಂಬಂಧ ಇದ್ರ ಫೀಲ್ಡ್ ಇಂದ ಎಲ್ಲರೂ ಬಂದಿರೋದು. ಹಾಗಾಗಿ ಆ ನಿಟ್ಟಿನಲ್ಲಿ ಒಂದು ಸುವರ್ಣಾವಕಾಶ ನಮ್ಮ ಲೋಟಸ್ ಇಂಡಸ್ಟ್ರಿ, ಸಿದ್ಧಾರೂಢ ಎಂಟರ್ಪ್ರೈಸಸ್ ಬೆಂಗಳೂರು ನಾವೆಲ್ಲ ಕಲ್ಸ್ಕೊಟ್ಟಿದೀವಿ. ಬೆಂಗಳೂರಿನಲ್ಲಿ ಯಾಕೆ ನಾವು ಮಾಡಿದೀವಿ ಅಂದ್ರೆ ಆ ಭಾಗದ ಜನಕ್ಕೆ ತುಂಬಾ ದೂರ ಆಗ್ತಿತ್ತು. ಹುಬ್ಳಿ, ಮಂಡ್ಯ, ಮೈಸೂರು, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, KGF ಆಗ್ಲಿ, ಕೊಳ್ಳೇಗಾಲ ಅಂತಂದು ಅಲ್ಲಿಂದ ಸಿಕ್ಕಾಪಟ್ಟಿ ಫೋನ್ ಕಾಲ್ಸ್. ಸರ್, ಹುಬ್ಳಿ ದೂರ ಆಗುತ್ತೆ, ತುಂಬಾ ದೂರ ಆಗುತ್ತೆ, ನಿಮ್ಮ ಉತ್ತರ ಕರ್ನಾಟಕ ತುಂಬಾ ದೂರ ಆಗುತ್ತೆ, ಬೆಂಗಳೂರಿನಲ್ಲೇ ಒಂದು ಇದನ್ನ ಮಾಡಿ ಅಂತ ಅಂದಾಗ ಈಗ 2 ವರ್ಷದಿಂದನೂ ಬೆಂಗಳೂರಿನಲ್ಲಿ ನಾವು ಇನ್ನೊಂದು ಯೂನಿಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಹೌದು, ಅಲ್ಲಿ ನಮ್ಮ ಬ್ರದರ್ ನವೀನ್ ಕುಮಾರ್ ಇದ್ದಾರೆ, ಅವರು ನಮ್ಮ ಭಾವಿ ಇಬ್ರು ಹ್ಯಾಂಡಲ್ ಮಾಡ್ತಾರೆ ಅದನ್ನೆಲ್ಲ. ಓಕೆ ಸರ್, ಯಾಕಂತ ಹೇಳಿ ಸರ್ ಎಲ್ಲ ನೀವು ಇನ್ಫಾರ್ಮೇಶನ್ ಚೆನ್ನಾಗಿ ಕೊಟ್ಟಿದ್ದೀರಾ. ಬಟ್ ಇದು ಮಿಷಿನ್ ಯಾವ ತರ ಆಪರೇಟ್ ಮಾಡಬೇಕು, ಯಾರ್ಯಾರು ಮಾಡ್ಬೋದು, ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಸರ್. ಖಂಡಿತ ತೋರಿಸ್ತೀವಿ ಸರ್. ಇದೇ ಮಷಿನ್ ತೋರಿಸ್ಬಿಡಿ ನಮ್ಮ ನಾಡಿನ ಜನತೆಗೆ. ಬತ್ತಿ ಮಿಷನ್, ಲಾಂಗ್ ಕಾಟನ್ ವೀಕ್ ಅಂತ ಏನ್ ಕರಿತೀವಲ್ಲ ಇದೆ. ಆಮೇಲೆ ಫಸ್ಟ್ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತಂದ್ರೆ, ಈ 3 ಬಟನ್ ಕೊಟ್ಟಿದ್ದಾರೆ. ಈ 3 ಬಟನ್ ಏನಪ್ಪಾ ಅಂದ್ರೆ, ಇದು ಸ್ಟಾರ್ಟ್ ಬಟನ್, ಇದು ಸ್ಟಾರ್ಟ್ ಮಾಡೋದು, ಇದು ಹೀಟರ್, ಆಮೇಲೆ ಇದು ಫ್ಯಾನ್ ಬಟನ್. ಫ್ಯಾನ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ 8 ರಿಂದ 10 ಗಂಟೆ ಅಥವಾ 12 ಗಂಟೆ ಏನಾದ್ರೂ ಕೆಲಸ ಮಾಡ್ತಿದ್ದಾಗ ಇದು ಮೋಟರ್ ಹೀಟ್ ಆಗುತ್ತೆ. ಈ ಫ್ಯಾನ್ ಕಂಟ್ರೋಲ್ ಮಾಡುತ್ತೆ. 0.25 ಮೋಟರ್ ಇರುತ್ತೆ, ಅದು ಹೀಟ್ ಆದಾಗ ಇದು ಫ್ಯಾನ್ ಬಟನ್ ಒತ್ತಿದೆ ಅಂದ್ರೆ ಅದು ಕೂಲ್ ಮಾಡುತ್ತೆ. ಕೂಲ್ ಮಾಡಿದಾಗ ಮತ್ತೆ ಈಸಿಯಾಗಿ ಕೆಲಸ ಮಾಡ್ಕೋಬಹುದು. ಈಗ ಬನ್ನಿ ತೋರಿಸ್ತೀನಿ, ವೀಕ್ಷಕರಿಗೆಲ್ಲ ತೋರಿಸ್ಬಿಡಿ. ಬಟನ್ ಇಲ್ಲಿರುತ್ತೆ, ಆನ್ ಬಟನ್ ಇದು. ಇದನ್ನ ಏನು ಸಿಂಪಲ್ ಇದೆ, ಜಸ್ಟ್ ಇಷ್ಟು ಆನ್ ಮಾಡ್ಕೊಂಡ್ರೆ ಸಾಕು. ಆಮೇಲೆ ಏನ್ ತಿಳಿಸೋದು ಅಂತಂದ್ರೆ, ನೀರು ಯಾವತ್ತು ಇಲ್ಲಿ ಸ್ಪ್ರಿಂಕ್ಲರ್ ಮಾಡ್ಬೇಡ್ರಿ, ಸ್ಪ್ರೇ ಮಾಡ್ಬೇಡಿ. ಇಲ್ಲಿ ತೋರಿಸಿ, ಇಲ್ಲಿ ಮಾಡ್ಕೊಳ್ಳಿ. ಈ ಸೈಡ್ ಇರುತ್ತೆ. ಹೌದು, ಈ ಸೈಡ್ ಎಲ್ಲ ಬತ್ತಿ ಬಿಡುವಂತದ್ದು. ಈ ತರ ಫಸ್ಟ್ ಒನ್ ಟೈಮ್ ಸ್ಪ್ರೇ ಮಾಡ್ಕೊಂಡು, ಇದು ಏನಪ್ಪಾ ಅಂತಂದ್ರೆ ಸ್ವಲ್ಪ ವೆಟ್ ಆಗ್ಬೇಕಿದು. ಈಗ ನೋಡಿ ತೋರಿಸ್ತೀನಿ. ಹೌದು. ಆಮೇಲೆ ನೋಡಿ, ಈ ತರ ನಾವು ಲಾಂಗ್ ಕಾಟನ್ ಈ ತರ ಕೊಟ್ಟಿರ್ತೀವಿ ಕಸ್ಟಮರ್ಗೆ. ಏನ್ ಮಾಡ್ಬೇಕು ಅಂದ್ರೆ 4 ರಿಂದ 4.5 ಇಂಚು ಈ ತರ
ಮೊದ್ಲು ಈ ತರ ಮಾಡ್ಕೊಂಡ್ರೆ ಅವ್ರಿಗೆ ಕೆಲಸ ಮಾಡಕ್ಕೆ ಹೌದು ಈಸಿ ಆಗ್ಬಿಡುತ್ತೆ. ಕಟ್ ಮಾಡ್ಕೊಂಡೆ ಅಂದ್ರೆ ಮಾಡ್ಕೊಂಡು ಇಟ್ಕೊಂಡೆ ಅಂದ್ರೆ ಹೌದು ನಮ್ಗೆ ಹೌದು easy ಹೌದು ಆಗುತ್ತೆ. ಬಹಳ ಈಸಿ ಆಗುತ್ತೆ ಕಟ್ ಮಾಡ್ಕೊಂಡ್ರೆ. ಓಕೆ, ಯಾಕಂದ್ರೆ ಒಮ್ಮೊಮ್ಮೆ ಕಟ್ ಮಾಡ್ಬೇಕ ಹೌದು. ಮತ್ತೊಮ್ಮೆ ಹಾಕ್ಬೇಕಂತ ಹೇಳಿದ್ರೆ ಟೈಮು ವೇಸ್ಟ್ ಟೈಮ್ ವೇಸ್ಟ್ ಆಗುತ್ತೆ. ಅವಾಗ ಏನ್ ಮಾಡೋದು, ಇಲ್ಲಿ ಈ ತರ ಇಟ್ಕೊಂಡ್ರೆ ಸಾಕು ಪ್ರತಿಯೊಂದನ್ನು. ಹಾ ಸರ್. ಇದ್ರ ಮೇಲೆ ಇಟ್ಕೊಂಡು ನೀವು ಎಷ್ಟು ಬೇಕಾದ್ರಷ್ಟು ವರ್ಕ್ ಮಾಡ್ಕೋಬಹುದು. ಹಾ ಸರ್. ಹಾ, ಈ ತರ ತಗೊಂಡಾಗ ಇದರಲ್ಲಿ 4 ಭಾಗ ಆಗ್ಬೇಕು. ಹಾ ಸರ್. ಓಕೆ. ಒಂದ್ ಇದ್ರಲ್ಲಿ ಹಾ ಸರ್. ಬಹಳ ಸಿಂಪಲ್ ಇದೆ. ಓಕೆ, ಈ ತರ ಇರುತ್ತೆ ನೋಡ್ಕೊಳ್ಳಿ ಸ್ನೇಹಿತರೆ. ಇದು ಏನಿದೆಲ್ಲ ಈ ಸೈಡ್ ಬರುತ್ತೆ ನಿಮ್ಗೆ. ಓಕೆ, ಇದು ಏನಿದೆಲ್ಲ ಸ್ನೇಹಿತರೆ ಈ ತರ ನಿಮ್ಗೆ ಬತ್ತಿನ ಈ ಸೈಡ್ ಹೊರಗಡೆ ಬರುತ್ತೆ. ಈ ತರ ಬತ್ತಿ ಬರುತ್ತೆ ತಮಗೆ. ಓಕೆ ಓಕೆ, ಈ ತರ ಬತ್ತಿನ ರೆಡಿ ಆಗತ್ತೆ ಸ್ನೇಹಿತರೆ. ಇದು ನೋಡ್ಕೋಬಹುದು. ಮನೆಯಲ್ಲಿ ಒಬ್ರು ಇಬ್ರು ಮಹಿಳೆಯರು ಅಂತಂದಲ್ಲ, ಹಾ ಸರ್. ಈಗ 2-3 ಜನ ಇರ್ತಾರೆ ಮಹಿಳೆಯರು. ಹಾ. ತಮ್ಮ ಬಿಡುವಿನ ವೇಳೆಯಲ್ಲಿ ಯಾರಾದ್ರೂ ತುಂಬಾ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು ಇದನ್ನ. ಓಕೆ ಓಕೆ, ಇದು ಒಬ್ಬರೇ ಮಾಡ್ಬೇಕು ಅಂತ ಏನಿಲ್ಲ, ಇಬ್ರು ಕೂಡ ಮಾಡ್ಬೋದು. ಅಕ್ಕಪಕ್ಕ ಕುತ್ಕೊಂಡು ಅಥವಾ 3 ಜನ ಯಾರಾದ್ರೂ ಮಾಡ್ಕೊಂಡು ತುಂಬಾ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಹಾ ಸರ್, ಯಾಕಂದ್ರೆ ನಾವು ಮನೆಯಲ್ಲಿ ಒಬ್ರು ಇರ್ತೀವಿ, ಒಬ್ರು ಮಾಡ್ಬೇಕಂತ ಆತರ ಇಲ್ಲ. ಮನೆಯಲ್ಲಿ 3-4 ಜನ ಇತ್ತಂದ್ರೂ ಒಂದೇ ಮಷೀನ್ ದಲ್ಲಿ ಜಾಸ್ತಿ ಪ್ರೊಡಕ್ಷನ್ ಮಾಡಿ ಅವರು ನಿಮ್ಗೆ ಕೊಡ್ಬೋದು. ಆಮೇಲೆ ಇದ್ರ ಜೊತೆಗೆ ಮಿಷನ್ ಜೊತೆಗೆ ಹಾ ಸರ್ ಈ ವಾಟರ್ ಬಾಟಲ್ ಆಗ್ಲಿ, ಹಾ ಸರ್, ಆಮೇಲೆ ವೇವಿಂಗ್ ಮಷಿನ್ ನಾವೆಲ್ಲ ಕೊಡ್ತೀವಿ. ಇದರ ಜೊತೆ ಮತ್ತೆ ಇದು ಬರುತ್ತೆ ಏನ್ ಸರ್? ಇದು ಹೌದು, ಇದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ. ಹಾ ಸರ್. ಚಾರ್ಜಸ್ ಏನ್ ಬಹಳ ಇರಲ್ಲ, ಓಕೆ ಸಿಂಪಲ್ ಇರುತ್ತೆ. ಹಾ ಸರ್. ಓಕೆ, ಇದು ಎದಕ್ಕೆ ಸರ್? ಇದು ವೇಟ್ ಮಷೀನ್ ಎದಕ್ಕೆ ನಮ್ಗೆ? ಹಾ, ಅದನ್ನ ಹೇಳ್ತಿದ್ದೀನಿ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಕೆಲವೊಂದು ಕಸ್ಟಮರ್ಗಳು ಕೊಟ್ಟಿದ್ದನ್ನೆಲ್ಲ ತೋರಿಸ್ತೀನಿ. ನಮ್ಗೆ ಈ ತರ 10 ಗ್ರಾಮ್ದು ಒಂದೊಂದು ಪ್ಯಾಕೆಟ್ ಮಾಡ್ಕೊಂಡು ಕೊಡ್ಬೇಕಾಗುತ್ತೆ. ಹಾ ಸರ್, ಈ ತರ 10 ಗ್ರಾಮ್ 10 ಗ್ರಾಮ್ ಇಲ್ಲಿ ತೋರಿಸ್ತಿದ್ವಿ ನೋಡಿ. ಓಕೆ, ಈ ತರ ಪ್ಯಾಕೆಟ್ ಮಾಡಿ ನಿಮ್ಗೆ ಕೊಡ್ಬೇಕು ಸರ್. ಹೌದು, 10 ಗ್ರಾಮ್ ಪ್ಯಾಕೆಟ್ ಮಾಡ್ಕೊಡ್ಬೇಕು. ಅವರು 10 ಗ್ರಾಮ್ ಅಂತಂದಾಗ ಅವ್ರಿಗೆ ವೇವಿಂಗ್ ಮಾಡಕ್ಕೆ, ತೂಕ ಮಾಡಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ. ಹೌದು ಸರ್, ಅದ್ರ ಸಲುವಾಗಿ ನಾವು ಈ ಪ್ರಾಡಕ್ಟ್ ಅನ್ನು ನಾವು ಕೊಡ್ತಾ ಇರೋದು. ಓಕೆ ಓಕೆ ಸರ್. ಆಮೇಲೆ ಆಕ್ಚುಲಿ ಪ್ರಾಡಕ್ಟ್ ಅನ್ನ ಈ ತರ ಇಟ್ಟು ಹಿಂಗ್ ತೂಕ ಮಾಡೋ ಹಾಗಿಲ್ಲ. ಹಾ, ಒಂದ್ ಬುಟ್ಟಿ ತಗೊಂಡು, ಪ್ಲಾಸ್ಟಿಕ್ ಬುಟ್ಟಿ ತಗೊಂಡು ಅದ್ರಲ್ಲಿ ಹಾಕಿ ಈ ತರ 10 ಗ್ರಾಮ್ ಮಾಡ್ಕೊಂತ ನಮಗೆ ಕೊಟ್ಟೆ ಅಂದ್ರೆ ನಾವು ಬೈಬ್ಯಾಕ್ ತಗೊಳ್ತೀವಿ. ಆಮೇಲೆ ಇನ್ನೊಂದು ತೋರಿಸ್ತೀನಿ ನೋಡಿ. ಈಗ ಎರಡನ್ನೂ ತೋರಿಸಿ ನಮ್ಮ ವೀಕ್ಷಕರಿಗೆ. ಹಾ ಸರ್, ಇದನ್ನು ತೋರಿಸಿ, ಇದನ್ನು ತೋರಿಸಿ. ಓಕೆ, ಇದನ್ನು ನೋಡ್ಕೋಬಹುದು. ಸ್ವಲ್ಪ ಚೇಂಜಸ್ ಇದೆ ಇದರಲ್ಲಿ. ಸ್ಟಾಪ್ಲರ್ ಹೊಡೆದಿದ್ದಾರೆ ಸರ್ ಇದು? ಹೌದು ಸರ್, ಸ್ಟೆಪ್ಲರ್ ಹೊಡೆದಿದ್ದಾರೆ. ಓಕೆ, ಆಮೇಲೆ ಇದ್ರ ಪ್ರಾಡಕ್ಟ್ ನೋಡಿ, ಇದ್ರ ಪ್ರಾಡಕ್ಟ್ ನೋಡಿ ಎಷ್ಟು ಚೆನ್ನಾಗಿದೆ. ಹಾ ಸರ್. ಈ ತರ ಪ್ರಾಡಕ್ಟ್ ನಮಗೆ ಕೊಟ್ಟೆ ಅಂದ್ರೆ ನಮಗೆ ಮಾರ್ಕೆಟಿಂಗ್ ನಮ್ಗೆ ಇನ್ನೂ ಈಸಿ ಆಗುತ್ತೆ. ಹೌದು ಸರ್, ಯಾಕಂದ್ರೆ ಇದು ಒಳ್ಳೆ ಸ್ವಲ್ಪ ಬ್ರಾಂಡೆಡ್ ಕಾಣ್ತಾ ಇದೆ ಸ್ನೇಹಿತರೆ, ನೋಡ್ಕೋಬಹುದು. ಪ್ಯಾಕಿಂಗ್ ಇದು ಸೂಪರ್ ಆಗಿದೆ. ಬಟ್ ಇದು ಸ್ವಲ್ಪ ಸಿಂಪಲ್, ಅಗ್ದಿ ಲೋಕಲ್ ಚೀಪ್ ಕ್ವಾಲಿಟಿ ಕಾಣ್ತಾ ಇದೆ ಸ್ನೇಹಿತರೆ. ಅದನ್ನ ತಗೊಂಡಿದೀವಿ ನಾವು. ಕಸ್ಟಮರ್ ರಿಜೆಕ್ಟ್ ಅಂತಕ್ಕೂ ನಾವು ಮಾಡಿಲ್ಲ. ನಾವು ಆದ್ರೆ ಕಸ್ಟಮರ್ ನಾವು ಹೇಳ್ತೀವಿ, ತಿಳಿಸಿ ಏನಾದ್ರು ತಪ್ಪಾಗಿದ್ರೆ ಇಲ್ಲ ಆ ತರ ಮಾಡ್ಬೇಡಿ, ಈ ತರ ಮಾಡ್ಕೊಳ್ಳಿ, ನಮ್ಗೆ ಈ ತರ ಪ್ಯಾಕಿಂಗ್ ಮಾಡ್ಕೊಡಿ ಅಂತಂದು ಅವ್ರಿಗೆಲ್ಲ ತೋರಿಸ್ಬಿಟ್ಟು. ಪ್ಯಾಕಿಂಗ್ ಮಾಡಕ್ ಮತ್ತೆ ನಾವು ಎಕ್ಸ್ಟ್ರಾ ಮಷಿನ್ ತಗೋಬೇಕೇನ್ ಸರ್? ಇದು ಇಲ್ಲ ಸರ್, ಪ್ಯಾಕಿಂಗ್ ಮಾಡಕ್ ಎಕ್ಸ್ಟ್ರಾ ಮಷಿನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇದರಲ್ಲೇ ಸೀಲಿಂಗ್ ಮಷಿನ್ ಬರುತ್ತೆ. ಇದರಲ್ಲಿ ಆಗುತ್ತೆ ಸರ್? ಹೌದು ಹೌದು. ಓಕೆ, ಅದು ಯಾವ ತರ ಇದೆ ಸ್ವಲ್ಪ ತೋರಿಸ್ಬಿಡಿ ಸರ್. ತೋರಿಸ್ತೀವಿ. ಹಾ ಸರ್. ಓಕೆ, ಈ ತರ ಸೀಲಿಂಗ್ ಇರುತ್ತೆ ಸ್ನೇಹಿತರೆ, ಇದು ನೋಡ್ಕೋಬಹುದು ನೋಡಿ. ಓಕೆ ಸರ್, ಈ ತರ ಪ್ಯಾಕಿಂಗ್ ಆಗುತ್ತೆ. ಓಕೆ, ಈ ತರ ಸೀಲಿಂಗ್ ಮಾಡ್ಕೋಬಹುದು. ಈ ತರ ಸೀಲಿಂಗ್ ಮಾಡಿ ನೀವು ಇಲ್ಲೇ ಇವ್ರಿಗೆ ರೆಡಿ ಮಾಡಿ ಕೊಟ್ಟ ಅಂದ್ರೆ ಇವರು ಬೈಬ್ಯಾಕ್ ನ ನಿಮ್ ಕಡೆಯಿಂದ ತಗೋತಾರೆ. ಹೌದು. ಓಕೆ ಸರ್, ಇದರಲ್ಲಿ ನಾವು ಬರೀ ನಿಮ್ದಷ್ಟು ಪ್ರಾಡಕ್ಟ್ ನ ರೆಡಿ ಮಾಡ್ಕೋಬಹುದು, ಏನ್ ಬೇರೆ ಉದ್ಯೋಗನ ಮಾಡ್ಕೋಬಹುದು? ಇಲ್ಲ, ಬೇರೆ ಉದ್ಯೋಗ ಮಾಡ್ಕೋಬಹುದು. ಈಗ ಮನೆಯಲ್ಲಿ ಮಳೆಯರು ಇರ್ತಾರೆ, ಮನೆಯಿಂದನೇ ಏನಾದ್ರು ವರ್ಕ್ ಫ್ರಮ್ ಹೋಮ್ ಮಾಡ್ಕೊಳ್ತಿರ್ತಾರೆ. ಅಂದ್ರೆ ಕಾಳು ಕಡಿ ಅಥವಾ ಏನಾದ್ರು ಮಸಾಲಾ ಪೌಚ್ ಪಾಕೆಟ್ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಅಥವಾ ಏನಾದ್ರು ಪೌಡರ್ಗಳಾಗಿರ್ಬೋದು, ಖಾರ ಪುಡಿ ಆಗಿರ್ಬೋದು, ಅರಿಶಿನ ಪುಡಿ, ಇಂಥವನ್ನೆಲ್ಲ ಮನೆಯಲ್ಲೇ ನಾವು ಸೇಲ್ ಮಾಡ್ಕೊಂತೀವಿ, ಸೀಲಿಂಗ್ ಮಾಡ್ಕೊಂತೀವಿ ಅನ್ನೋದಕ್ಕೆ ಸೀಲಿಂಗ್ ಮಷೀನ್ ಒಂದು ಸಪ್ರೇಟ್ ತಗೋಬೇಕಾಗುತ್ತೆ. ಹಾಗಲ್ಲ, 2 in 1 ಆಗಿ ವರ್ಕ್ ಮಾಡುತ್ತೆ. ಮನೆಯಲ್ಲೇ ಕುತ್ಕೊಂಡು ಮತ್ತೆ ಬೇರೆ ಇತರೆ ಕೆಲಸ ಮಾಡೋರ್ಗು ಕೂಡ ಇದು ತುಂಬಾ ಅನುಕೂಲ. ಸಪೋಸ್ ಒಂದು ಇದನ್ನ ತೋರಿಸ್ತೀನಿ ಯಾವ ತರ ಮಾಡ್ಕೋಬೇಕು ಅಂತ. ಈಗ ನೋಡಿ, ಸಪೋಸ್ ನಾನು ಈಗ ತಾನೇ ಹೇಳ್ದಂಗೆ ಮನೆಯಲ್ಲೇ ಕುತ್ಕೊಂಡು ಡ್ರೈ ಫ್ರೂಟ್ಸ್ ಅಥವಾ ಮಸಾಲಾ ಪೌಚ್ ಪಾಕೆಟ್ ಅಥವಾ ಏನಾದ್ರು ಬೇರೆ ಬಿಸ್ನೆಸ್ ಮಾಡ್ಕೋಬೇಕು ಅಂದ್ರೆ ಇದು ನೋಡಿ, ಇದು ಸ್ಪೂನ್ ಪಾಕೆಟ್, ಇದು ಸೀಲು ಇಲ್ಲಿ ಆಗಿದೆ, ಇಲ್ಲಿ ಓಪನ್ ಇದೆ. ಇಂಥವೆಲ್ಲ ನೀವು ಮನೆಯಲ್ಲೇ ಕುತ್ಕೊಂಡು ಪೇಪರ್ ಪ್ಲೇಟ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಬೇರೆ ಯಾವ್ದಾದ್ರು ನೀವು ಮಾಡ್ಕೋಬಹುದು. ಈಗ ನೋಡಿ, ನಮ್ಮ ವೀಕ್ಷಕರಿಗೆ ಇದು ಸೀಲಿಂಗ್ ಇದು ತೋರಿಸಿ, ಇದೊಂದು. ಓಕೆ ಓಕೆ, ಓಕೆ, ಈ ತರ ಬಹಳ ಸಿಂಪಲ್ ಇದೆ, ತುಂಬಾ ಈಸಿ ಇದೆ. ನೋಡಿ ಎಷ್ಟು ಚೆನ್ನಾಗಿ ಸೀಲ್ ಆಯ್ತು. ಹಾ ಸರ್. ಓಕೆ ಓಕೆ, ಈ ತರ ಸೀಲಿಂಗ್ ಮಾಡಿ ನೀವು ಬೇರೆ ಪ್ರಾಡಕ್ಟ್ ಸೀಲ್ ಮಾಡಿ ಕೊಡಬಹುದು. ಹೌದು, ಈ ತರ ಎಲ್ಲ ಸೀಲಿಂಗ್ ಮಾಡ್ಕೊಂಡು ಯಾವ ಪ್ರಾಡಕ್ಟ್ ಬೇಕೋ ಆ ಪ್ರಾಡಕ್ಟ್ ನೀವು ಮಾಡ್ಕೋಬಹುದು. ಹಾ ಸರ್. ಓಕೆ ಓಕೆ ಸರ್, ಇದ್ರ ಬಗ್ಗೆ ಟ್ರೈನಿಂಗ್ ಎಲ್ಲ ಯಾವ ತರ ಇರುತ್ತೆ, ಏನು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಡಿ ಸರ್. ನೋಡಿ, ಈಗ
ಬತ್ತಿ ಮಿಷನ್ ಲಾಂಗ್ ಕಟನ್ ಬೇಕು ಅಂತಂದು ಒಬ್ಬ ಕಸ್ಟಮರ್ ಈಗ ತಾನೇ ಬಂದಿದ್ದಾರೆ. ಇದೇ ಬೇಕು, ಇದನ್ನೇ ತಗೊಂಡು ಹೋಗ್ತೀವಿ ಅಂತ ನಂದು, ನಮ್ಗೆ ಇದೇ ಪರ್ಫೆಕ್ಟ್ ಇದೆ, ನಮ್ಮ ಮನೆಗೆ ಇದೆ ಇದು ಅಂತ ನಂದು. ಅದ್ರ ಸಲುವಾಗಿ ಈಗ ನಾವು ಅವ್ರಿಗೆ ಟ್ರೈನಿಂಗ್ ಯಾವ ಥರ ಕೊಡ್ತಿದ್ದೀವಿ ಅಂತ ತೋರಿಸ್ತೀವಿ ನಾವು. ಓಕೆ ಅವರು ಅದನ್ನು ನೋಡ್ಕೊಳ್ಳೋಣ ಸ್ನೇಹಿತರೆ. ಇಲ್ಲಿ ಒಬ್ಬರು ಕಸ್ಟಮರ್ ಬಂದಿದ್ದಾರೆ, ಅವ್ರಿಗೆ ಟ್ರೈನಿಂಗ್ ಯಾವ ಥರ ಕೊಡ್ತಾರೆ, ನೀವು ಬಂದಾಗ ಯಾವ ಥರ ನಿಮಗೆ ಟ್ರೈನಿಂಗ್ ಇರುತ್ತೆ ಅದನ್ನು ಎಲ್ಲ ತಿಳ್ಕೊಳ್ಳೋದು. ಡೆಮೋ ಟ್ರೈನಿಂಗು ಯಾವ ಥರ ಏನು ಯಾವ ಥರ ಮಾಡಬೇಕು ಅಂತಂದು ತುಂಬ ಈಸಿ ಇದೆ. ರಾಕೆಟ್ ಸೈನ್ಸ್ ಏನಿಲ್ಲ ಇದರಲ್ಲಿ. ಸಣ್ಣ ಮಕ್ಕಳು ಕೂಡ ಆರಾಮಾಗಿ ಈಸಿಯಾಗಿ ಮಾಡ್ಕೊಂಡು ಹೋಗೋಂಥದ್ದು ಅದನ್ನು ಕೊಡ್ತಾ ಇದ್ದೀವಿ. ಈ ಥರ ಲಾಂಗ್ ಕಟನ್ ನಾವು ಕೊಡ್ತೀವಿ, ಉದ್ದ ಬತ್ತಿನ. ಇದನ್ನೇನು ಮಾಡಬೇಕು ಅಂದರೆ 4 ರಿಂದ 4.5 ಇಂಚು ಈ ಥರ ಕಟ್ ಮಾಡ್ಕೋಬೇಕು ಒಂದು ಕೈಯಿಂದ. ಅಂದರೆ ಈಗ ನೋಡಿ ಈ ಲೆವೆಲ್ ಬಂತು ಅಂದರೆ ನಿಮಗೆ ಕೆಲಸ ಮಾಡ್ಕೊಳಕ್ಕೆ ತುಂಬ ಈಸಿ ಆಗುತ್ತೆ ಇದರಲ್ಲಿ. ಈ ಥರ ಮಾಡಿದಾಗ ನಿಮಗೆ ಎಷ್ಟು ಬೇಕೋ ಆ ಥರ ಮಾಡಿಕೊಂಡು ಈ ಥರ ಇಲ್ಲಿ ಇಟ್ಕೊಂಡ್ಬಿಡಿ. 1 by 1 ಈ ಥರ ಇಟ್ಕೊಂಡಾಗ ನಿಮಗೆ ಭಾಳ ಈಸಿ ಆಗುತ್ತೆ. ಇದರಲ್ಲಿ ಏನು ಮಾಡಬೇಕು ಅಂದರೆ ಫಸ್ಟು ಇದು 1 2 3 4 ಅಂದರೆ ಇದರಿಂದ 1 4 ಇದನ್ನು ನೀವು ಮಾಡಿಕೊಂಡ್ರೆ ಸಾಕು. ಈ ಥರ ರೆಡಿಯಾಗಿ ಬತ್ತಿ ಬರುತ್ತೆ. ಭಾಳ ಸಿಂಪಲ್ ಇದೆ, ಭಾಳ ಈಸಿ ಇದೆ. ಇದು ಎಷ್ಟು ಅವರ್ಸ್ ಮಟ್ಟ ಉರಿತೈತಿ ಸರ್ ಇದು? ಅಂದ್ರೆ ಮಷಿನ್ ಸ್ಟಾರ್ಟ್ ಇರ್ಬೇಕು ಮೇಡಮ್. ನೀವು 1 hour ಅಂತದ್ದಲ್ಲ, 8 hour ಅಂತದ್ದಲ್ಲ, ನೀವು 10 hours ಮಾಡ್ಕೋಬಹುದು, 12 hours ಮಾಡ್ಕೋಬಹುದು ಪ್ರತಿದಿನ. ಆಮೇಲೆ ಈಗ ಒಬ್ಬರೇ ಮಾಡ್ಬೇಕು ಅಂತಂದೇನಿಲ್ಲ, ಮನೆಯಲ್ಲಿ 2-3 ಜನ ಇದ್ರು ಕೂಡ ನೀವು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಇನ್ನೊಂದೇನ್ ಅಂದ್ರೆ ಇದು ಒಂದೇ ಲೆವೆಲ್ ಇಟ್ಕೊಂಡು ಮಾಡಿದಾಗ ನಿಮಗೆ ನೀಟಾಗಿ ಈ ತರ ಬತ್ತಿಗಳು ಬರ್ತವೆ. ನೀವು ಫಾಸ್ಟ್ ಮಾಡ್ಕೊಂಡ್ರಿ ಅಥವಾ ಜೋರ್ ಮಾಡ್ಕೊಂಡ್ರಿ ಅಥವಾ ಮತ್ತೇನಾದ್ರೂ ಮಾಡ್ಕೊಂಡ್ರಿ ಅಂತಂದಾಗ ಒಂದು ದಪ್ಪ ಅಥವಾ ಇದು ಬರಕ್ ಸ್ಟಾರ್ಟ್ ಆಗ್ತವೆ. ಒಂದೇ ಲೆವೆಲ್ ಇಟ್ಕೊಂಡ್ರೆ ನಿಮಗೆ ಬಹಳ ಈಸಿ ಆಗುತ್ತೆ. ಆಮೇಲೆ ಬೈ ಚಾನ್ಸ್ ಏನಾದ್ರೂ ಮಾಡ್ತಾ ಇದ್ದಾಗ ಇಲ್ಲೆಲ್ಲಾದ್ರೂ ಕೈ ಸಿಕ್ಕೊಡ್ತು ಅಥವಾ ಏನಾರ ಆಯ್ತು ಅಂತಂದ್ರೆ, ಅಥವಾ ಏನಾದ್ರೂ ಸಣ್ಣ ಮಕ್ಕಳು ಇದು ಪವರ್ ಬಟನ್ ಇದೆಯಲ್ಲ, ಇದನ್ನ ಆಫ್ ಮಾಡಿಬಿಟ್ರೆ ಸ್ಟಾಪ್ ಆಗ್ಬಿಡುತ್ತೆ. ಹೌದು, ಇಮಿಡಿಯೇಟ್ ಆಗಿ ಸ್ಟಾಪ್ ಆಗ್ಬಿಡುತ್ತೆ. ತುಂಬಾ ಈಸಿ ಇದೆ. ಈ ತರ ಇದು ಹೀಟ್ ಅದು ಏನಾಗಲ್ಲ ಸರ್? ನಾವು ಕಂಟಿನ್ಯೂ ಉರಿಸ್ತಾ ಇದ್ರು ಏನು ಇಲ್ಲ ಮೇಡಮ್, ನಥಿಂಗ್ ಟು ವರಿ. ಯಾವ ಹೀಟು ಆಗಲ್ಲ, ಏನೂ ಆಗಲ್ಲ. ಮನೆ ಕರೆಂಟ್ಗೆ ನಡೆಯುವಂಥದ್ದು. ಇದಕ್ಕೆ ಯಾವ ಲೈಸೆನ್ಸು ಬೇಕಾಗಿಲ್ಲ, ಯಾವ ಪರ್ಮಿಷನು ಬೇಕಾಗಿಲ್ಲ. ಇದು ಮನೆ ಯಾವ ಮೂಲೆಯಲ್ಲಾದ್ರೂ ಇಟ್ಕೋಬಹುದು. ಒಂದು ಸಣ್ಣ ಟೇಬಲ್ ಮೇಲೆ ಆಯ್ತು. ಇದು 2x2 ಭಾಳ ಸಿಂಪಲ್ ಇದೆ, ಭಾಳ ಈಸಿ ಇದೆ. ಒಂದು ಟೇಬಲ್ ಮೇಲೋ ಅಥವಾ ಮನೇಲಿ ನಾನು ಟೇಬಲ್ ಮೇಲೆ ಕುತ್ಕೊಳಕ್ ಆಗಲ್ಲಪ್ಪ, ನಾನು ನೆಲದ ಮೇಲೆ ಕುತ್ಕೊಂಡು ವರ್ಕ್ ಮಾಡ್ತೀನಿ, ನೆಲದ ಮೇಲೆ ಕುತ್ಕೊಂಡು ಇಟ್ಕೊಂಡು ನೀವು ವರ್ಕ್ ಮಾಡ್ಕೋಬಹುದು ಆರಾಮಾಗಿ, ಏನು ತೊಂದರೆ ಇಲ್ಲ. ಕಂಟಿನ್ಯೂ ಅಂತಂದ್ರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಈಗ ಬಂತು ನೋಡಿ, ಈಗ ಕಸ್ಟಮರ್ ತೊಗೊಂಬಂದ್ರು ರಾ ಮಟೀರಿಯಲ್ನ ಕೊಟ್ಟಿದ್ದು, ಅದನ್ನ ಏನಾಗುತ್ತೆ ಅಂತಂದ್ರೆ ಫಸ್ಟ್ ನಿಮಗೆ ಪ್ರಾಕ್ಟೀಸ್ ಇರಲ್ಲ. ಯಾಕಂದ್ರೆ ನೋಡಿ, ಈಗ ಮೇಡಮ್ ಅವರು ಮದುವೆ ಆಗದಾಗ ಸ್ಟಾರ್ಟಿಂಗು ರೊಟ್ಟಿ ಸುಡಕ್ಕೆ ಬರ್ತಾ ಇರಲಿಲ್ಲ, ಚಪಾತಿ ಮಾಡಕ್ಕೆ ಬರ್ತಾ ಇರಲಿಲ್ಲ ಸರಿಯಾಗಿ. ಆಮೇಲೆ ಪ್ರಾಕ್ಟೀಸ್ ಮಾಡ್ತಾ 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 ಈಗ 50 ಅಲ್ಲ 100 ರೊಟ್ಟಿ ಅಂದ್ರೂ ಬೀಸ್ ಒಗೆದು ಬಿಡ್ತಾರೆ, ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಏನಪ್ಪ ಅಂತಂದ್ರೆ ಸ್ಟಾರ್ಟಿಂಗ್ ಒಂದು 600 ಅಥವಾ 500 ಗ್ರಾಮು ಮಾಡಕ್ ಸಾಧ್ಯ ಇದೆ. ಹೌದು, ಒಂದು ದಿನಕ್ಕೆ ಸ್ಟಾರ್ಟಿಂಗು ನೀವು ಬರ್ತಾ ಬರ್ತಾ ಕೈ ಕುತ್ಕೋಬೇಕಾಗುತ್ತೆ, ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಪ್ರಾಕ್ಟೀಸ್ ಆದಾಗ ನಿಮಗೆ ಮಿನಿಮಮ್ 2 kg ಅಂತೂ ಮಾಡ್ಬೋದು ಪರ್ ಡೇ. ಹೌದು, ಈಗ ನೋಡ್ರಿ ಬಹಳಷ್ಟು ಜನ ನಮ್ಮಲ್ಲಿ 1 kg 800 ಗ್ರಾಮು 1 kg 700 ಗ್ರಾಮು ಮಾಡ್ಕೊಡ್ತಾ ಇದ್ದಾರೆ ಪರ್ ಡೇ. ಕೆಲವೊಬ್ರು 2 kg ತನಕ ರೀಚ್ ಆಗಿದ್ದಾರೆ, ಎಲ್ಲರೂ ಅಲ್ಲ, ಕೆಲವೊಬ್ರು 2 ತನಕ ರೀಚ್ ಆಗಿದ್ದಾರೆ. ಇನ್ನು ಹಲವಾರು ಜನ 1 kg 700 ಗ್ರಾಮು 1 kg 800 ಗ್ರಾಮು ಕೊಡ್ತಾ ಇದ್ದಾರೆ. ಇದಕ್ಕೇನು ಸ್ಟೆಬ್ಲೈಸರ್ ಅದು ಏನು? ಯಾವ ಸ್ಟೆಬ್ಲೈಸರ್ ಅವಶ್ಯಕತೆನೂ ಇಲ್ಲ ಮೇಡಮ್, ಏನು ನಥಿಂಗ್ ಟು ವರಿ. ಹೌದು, ಸಿಂಪಲ್. ಒಂದು ಟಿವಿ ಉರಿಸೋದಕ್ಕಿಂತನೂ ಕಡಿಮೆ ಯೂನಿಟ್ ತಗೊಳ್ತಿದ್ದು. ಪ್ಯಾಕಿಂಗ್ ಎಷ್ಟು ಇದು ಬಂಡಲ್ ಮಾಡ್ಬೇಕಾದ್ರೆ ಪ್ಯಾಕಿಂಗ್ ನೋಡಿ ಈ ತರ ತೋರಿಸ್ತಿದ್ವಿ. ಈ ತರ 10 ಗ್ರಾಮ್ ಮಾಡಬೇಕು ಒಂದು ಪ್ಯಾಕೆಟ್ ಅಲ್ಲಿ. ಇದು 10 ಗ್ರಾಮ್ ಬರುತ್ತೆ. ಇದು 8 ರಿಂದ 10 ಗ್ರಾಮ್ ನಮಗೆ ಮಾಡಿಕೊಟ್ರೆ ಸಾಕು. ವಿತ್ ಇಲ್ಲಿ ಬರುತ್ತೆ ಸೀಲ್ಡ್ ಬೇರೆ ಬರುತ್ತೆ, ಸೀಲಿಂಗ್ ಬೇರೆ ಮಷಿನ್ ಇದೆ ಇದು. ಯಾಕೆಂತಂದ್ರೆ ಇದು 2 in 1 ಕೆಲಸ ಮಾಡುತ್ತೆ. ಒಂದು ನಿಮಗೆ ಬತ್ತಿ ರೆಡಿ ಆಗುತ್ತೆ, ಸೆಕೆಂಡು ಸೀಲಿಂಗ್ ಎದು ಕೊಟ್ಟಿದ್ದಾರೆ ಅಂತಂದ್ರೆ ಇದು ಸೀಲ್ ಮಾಡಲಿಕ್ಕೆ ಒಂದು, ಸೆಕೆಂಡ್ ಇನ್ನೊಂದು ನಿಮಗೆ ಏನಾದರೂ ಗೃಹೋದ್ಯೋಗ ಏನಾದ್ರು ಮಾಡ್ಕೊಳ್ತೀನಿ ಅಂತಂದ್ರೆ ಮನೆಯಲ್ಲೇ, ಅಂದ್ರೆ ಏನು ಇದು ಮಸಾಲ ಪೌಚ್ ಪಾಕೆಟ್ ಇರ್ಬೋದು, ಡ್ರೈ ಫ್ರೂಟ್ಸ್ ಪ್ಯಾಕೆಟ್ ಇರ್ಬೋದು, ಮತ್ತೊಂದು ಏನಾದರೂ ಅಥವಾ ಪೌಡರ್ ಐಟಮ್ಸ್ ಏನಾದರೂ ಇರ್ಬೋದು.
ಅದನ್ನ ನೀವು ಮನೆಯಲ್ಲೇ ಕುತ್ಕೊಂಡು ಸ್ವಂತ ಓನಾಗಿ ಏನಾದರೂ ಬಿಸ್ನೆಸ್ ಮಾಡ್ತೀನಿ ಅಂತಂದ್ರೆ ನಾವು ಇದು ಸೀಲಿಂಗ್ ಮಷೀನು ಇದೆ, ಅದರಲ್ಲೇ ನೀವು ಸೀಲ್ ಮಾಡ್ಕೋಬಹುದು. ಇದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಇಲ್ಲಾಂದ್ರೆ ಸೀಲಿಂಗ್ ಮಷೀನ್ ಒಂದು ಸಪರೇಟ್ ತಗೋಬೇಕಲ್ಲ. ವೇಟ್ ಯಾವ್ದು ಹೇಳಿ? ಅಂದ್ರೆ ವೇಟ್ ಮಷೀನ್ ತರ್ಬೇಕ್ರಿ. ಓಕೆ ಅದಕ್ಕೂ ನಮ್ದು ಹತ್ರ ಸಜೆಷನ್ ಇದೆ. ಹೆಂಗ್ ತೂಕ ಮಾಡಬೇಕು ಯಾವ ತರ ಅಂತ ಕೇಳಿದ್ರಲ್ಲ, ನಾವೇನ್ ಮಾಡ್ತೀವಿ ಅಂದ್ರೆ ವಾಟರ್ ಬಾಟಲ್ ಕೊಟ್ಟಿರ್ತೀವಿ, ಅಂದ್ರೆ ನೀರು ಇದು ಮಾಡ್ಲಿಕ್ಕೆ ಸ್ಪ್ರೇ ಮಾಡ್ಲಿಕ್ಕೆ, ಪ್ಲಸ್ ಈ ತರ ವೇವಿಂಗ್ ಮಷೀನ್ ನಾವು ಕೊಡ್ತೀವಿ. ಇದೆಲ್ಲ ಇನ್ಕ್ಲೂಡಿಂಗ್ ಬರುತ್ತೆ. 1 ಕಿಲೋ ಮಟ್ಟ ವೇಟ್ ಐತೇನ್ರಿ ಇದು? 1 ಕಿಲೋ ಮಟ್ಟ ಮಾಡ್ಬೋದು? 1 kg ಅಲ್ಲ, 10 kg ತನಕನೂ ಮಾಡ್ಬೋದು. ಹೌದು, 10 kg ತನಕನೂ ಆರಾಮ್ಸೆ ಮಾಡ್ಕೋಬಹುದು ಇದರಲ್ಲಿ. ಇದನ್ನ ಹೆಂಗ್ ತೂಕ ಮಾಡೋದು ಅಂದ್ರೆ ಒಂದು ಬುಟ್ಟಿ ಇಟ್ಕೊಳ್ಳಿ, ಒಂದು ಪ್ಲಾಸ್ಟಿಕ್ ಬುಟ್ಟಿ ಇಟ್ಕೊಳ್ಳಿ. ಪ್ಲಾಸ್ಟಿಕ್ ಬುಟ್ಟಿ ಇದ್ರ ಮೇಲೆ ಇಟ್ಕೊಂಡು ಇದ್ರ ಮೇಲೆ ನಿಮಗೆ ನೀವು ಮಾಡಿರ್ತಿರಲ್ಲ ಪ್ರಾಡಕ್ಟ್ ಅನ್ನ ಅದನ್ನ ಮಾಡ್ಕೊಂಡ್ರೆ ಸಾಕು. ಈಸಿ ಆಗುತ್ತೆ. ನೀವು ಈ ತರ ಹಿಂಗ್ ಇಟ್ಕೊಂತ ಹೋದೆ ಅಂದ್ರೆ ಒಂದಲ್ಲ ಆಗಲ್ಲ. ಒಂದು ಪ್ಲಾಸ್ಟಿಕ್ ಬುಟ್ಟಿ ಇಟ್ಕೊಳ್ಳಿ, ದೊಡ್ಡದು ಇಟ್ಕೊಂಡು ಮಾಡಿ. ಇದು 10 kg ತನಕನೂ ಬರುತ್ತೆ, ನಿಮಗೆ ತೂಕ ಮಾಡ್ಕೋಬಹುದು. ಸರ್ ಇದಕ್ಕೆ ಈ ಮಷಿನ್ ನಾವು ತಗೋಬೇಕಂತ ಹೇಳಿದ್ರೆ ಮತ್ತೇನು ಬ್ಯಾಂಕ್ ಲೋನ್ ಗಿನ್ ಮಾಡಿಸ್ಬೇಕಂತ ಹೇಳಿದ್ರೆ ಯಾವ ಥರ ಇದೆ ಏನು ಅದ್ರ ಬಗ್ಗೆ? ಸರ್ ಇಂಥವೆಲ್ಲ ಕೈಗೆಟುಕುವ ಬೆಲೆಯಲ್ಲಿ ನಾವು ಕೊಡ್ತಾ ಇದ್ದೀವಿ ನಮ್ಮ ಕಸ್ಟಮರ್ಗೆ, ನಮ್ಮ ನಾಡಿನ ಜನತೆಗೆ. ಇದಕ್ಕೆ ಲೋನ್ ಗಿನ್ ಮಾಡಿಸೋ ಅವಶ್ಯಕತೆ ಇಲ್ಲ, ಕೈಗೆಟುಕುವ ಬೆಲೆಯಲ್ಲೇ ಇದೆ. ಹೌದು, ತುಂಬಾ ಕಡಿಮೆ ಬಜೆಟ್ ನಲ್ಲಿ ಇದೆ. ಈಗ ನೋಡಿ, ಒಂದು ಒಳ್ಳೆ ಮೊಬೈಲ್ ತಗೋಬೇಕು ಅಂದ್ರೆ 1 ಲಕ್ಷ 1.5 ಲಕ್ಷ ಅಥವಾ 70,000 80,000 ಕೊಡಬೇಕಾಗುತ್ತೆ. ಅದಕ್ಕಿಂತಲೂ ತುಂಬಾ ಕಡಿಮೆ ಬೆಲೆಯಲ್ಲಿ ನಾವು ಕೊಡ್ತಾ ಇರೋದ್ರಿಂದ ಲೋನಿನ ಅವಶ್ಯಕತೆ ಏನು ಬೆಳೆಯಲ್ಲ ಸರ್. ಅವ್ರು ಅಲ್ಲಿ ತಮ್ಮ ಮನೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಈ ಮಿಷಿನ್ ತಗೋಬಹುದು. ಓಕೆ ಸ್ನೇಹಿತರೆ, ಅಗ್ದಿ ಕಮ್ಮಿ ರೇಟ್ ಒಳಗೆ ನಿಮ್ಗೆ ಮಷೀನ್ ಸಿಗ್ತಾ ಇದೆ. ಅದರ ಜೊತೆಯಲ್ಲಿ ನಿಮ್ಗೆ ಒಂದು ಒಳ್ಳೆ ಆಫರ್ನ ಸಿಗ್ತಾ ಇದೆ, ಬೈಬ್ಯಾಕು ಇದೆ. ಹೌದು, ಬೈಬ್ಯಾಕ್ ಇದೆ. ದಯವಿಟ್ಟು ಎಲ್ಲರೂ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಲ್ಲ ವಿಸಿಟ್ ಮಾಡಿ ಇನ್ನೂ ಹೆಚ್ಚು ಮಾಹಿತಿ ನಿಮಗೆ ಬೇಕಂತೇಳಿ ಡಿಸ್ಪ್ಲೇ ಮೇಲೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸರ್ಗೆ ನೀವು ಇಲ್ಲಿ ಬಂದು ಮೀಟ್ ಮಾಡಿ ಎಲ್ಲ ಇನ್ಫಾರ್ಮೇಶನ್ನ ತಗೋಬಹುದು. ಖಂಡಿತ ಸರ್, ಖಂಡಿತ.